ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ವಿಲೇಜ್ ಲೈಫ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬಾಣಂತಿಯರಿಗೆ ಮಾಡಿಕೊಡುವ ಓಂ ಕಾಳಿನ ಸಾರು ಇದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮೊದಲು ನೋಡಿ, ನಾವಿಲ್ಲಿ ಬ್ಯಾಡಗಿ ಮೆಣಸು ಅಂತಾರೆ, ಇಲ್ಲಿ ನಾವು ಇದನ್ನು ಉದ್ದ ಮೆಣಸು ಅಂತೀವಿ. ಇದೊಂದು 2 ತಗೊಂಡಿದ್ದೇವೆ ಇಲ್ಲಿ ನಾವು. ಆಮೇಲೆ ಕುಮಟೆ ಮೆಣಸು ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಬೋದು. ಆಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಇದೆಲ್ಲವನ್ನು ಇಲ್ಲಿ ಬಾಣಲೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಹುರ್ಕೊಳ್ಬೇಕು. ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, 1 ಹಿಡಿಯಷ್ಟು ಓಂ ಕಾಳನ್ನು ಇಲ್ಲಿ ಹಾಕುತ್ತಿದ್ದೇವೆ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇವೆ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಇದು ನಮಗೆ ಕಹಿ ಆಗ್ಬೋದು ಸಾಂಬಾರು. ಆದ್ದರಿಂದ 1 ಹಿಡಿಯಷ್ಟು ಹಾಕ್ಕೊಂಡ್ರು ಸಾಕು. ಮಿಕ್ಸಿಯಲ್ಲಿ ಹಾಕ್ಕೊಂಡದನ್ನು ನಾವಿಲ್ಲಿ ಇಷ್ಟು ಜಾಸ್ತಿ ಇಲ್ಲಿ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಯಾವುದೇ ಮಸಾಲೆಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ನಂತರ ಗ್ರೈಂಡರ್ಗೆ ಹಾಕ್ತೇವೆ. ನಿಮಗೆ ಬರೀ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ಆಮೇಲೆ ನೋಡಿ, ಇದಕ್ಕೆ ನಾವು ಸೊಪ್ಪು ಕಾಣ್ತಾ ಉಂಟಲ್ವ, ಇದಕ್ಕೆ ಸೀಗೆ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಕೀಳುವಾಗ ತುಂಬ ಜಾಗರೂಕತೆಯಿಂದ ಕೀಳಬೇಕು. ಇದರಲ್ಲಿ ಮುಳ್ಳು ಇರ್ತದೆ. ಇದನ್ನು ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಗ್ರೈಂಡ್ ಮಾಡುವಾಗ ಮಸಾಲೆ ಅದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದು ಸಾಂಬಾರು ತುಂಬ ಟೇಸ್ಟಾಗಿ ಹುಳಿ ಹುಳಿಯಾಗಿ ತಿನ್ನೋಕ್ಕೆ ಸಿಗುತ್ತೆ. ಇವಾಗ ನೋಡಿ, ಇಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡಂಥ ಸಾಂಬಾರು ಹುಡಿಯನ್ನು ಗ್ರೈಂಡರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇಲ್ಲಿ ಗ್ರೈಂಡ್ ಮಾಡ್ಕೊತಿದ್ದೇವೆ. ಆಮೇಲೆ ಅಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ನೀವು ಅದಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ಬರೀ ಅದನ್ನೇ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ಬೋದು, ತುಂಬ ಖಾರ ಆಗುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಖಾರ ಆಗಲ್ಲ. ಆಮೇಲೆ ಅರ್ಧ ಈರುಳ್ಳಿ, 4 ಎಸ್ಲು ಬೆಳ್ಳುಳ್ಳಿ, ಆಮೇಲೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಹುಳಿಯಾಗಿ ಸಾಂಬಾರು ತಿನ್ನೋಕ್ಕೆ ಊಟ ಜೊತೆ ತಿನ್ನೋಕ್ಕೆ ಅಥವಾ ಕುಡಿಯೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜನರು ಇದನ್ನು ಇಷ್ಟಪಡಲ್ಲ, ಯಾಕೆಂತಂದರೆ ಅದು ಬಾಣಂತಿಯರಿಗೆ ಮಾಡುವ ಮದ್ದಲ್ವ ಅಂತ ಹೇಳಿ. ಆದರೆ ನಿಜವಾಗಿ ಹೇಳಬೇಕಂತಂದರೆ ಇದನ್ನು ಕುಡಿಯೋದ್ರಿಂದ ಶೀತ ಕೆಮ್ಮು ಎಲ್ಲ ಕಡಿಮೆ ಆಗ್ತದೆ. ಇದನ್ನು ಬರೇ ಬಾಣಂತಿಯರು ಮಾತ್ರ ಕುಡಿಬೇಕು ಅಂತ ಇಲ್ಲ, ಯಾರಿಗೆ ಬೇಕಾದರೂ ಕೂಡ ಇದನ್ನು ತಗೋಬೋದು. ಆದ್ದರಿಂದ ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ ವಿಡಿಯೋ ನಂದು, ಅವರು ಅದನ್ನು ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡ್ಬೋದು. ಶೀತ ಕೆಮ್ಮಿಗೆ ಹೌದು ಆಗ್ತದಾ, ಇದರಿಂದ ಏನು ಯೂಸ್ ಇದೆ ಅಂತೇಳಿ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಇಲ್ಲಿ ಇವಾಗ ಮಸಾಲೆ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ತಗೊಂಡು ನೆಕ್ಸ್ಟ್ ನಾವು ಕುದೀಲಿಕ್ಕೆ ಇಡಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಕಷ್ಟ ಏನಿಲ್ಲ. ಈಸಿಯಾಗಿ ಮಾಡಿಕೊಂಡು ಆವಾಗಲೇ ನಮಗೆ ಅದು ಮೀಡಿಯಮ್ ಬಿಸಿ ಇರುವಾಗಲೇ ಕುಡಿಬೇಕು. ಇದರಿಂದ ಶೀತ ಕೆಮ್ಮೆಲ್ಲ ಕಡಿಮೆ ಆಗ್ತದೆ. ಆಮೇಲೆ ನೋಡಿ, ನೀರು ಹಾಕಿಬಿಟ್ಟು ಅದರಲ್ಲಿರುವ ಮಸಾಲೆ ಅದರ ಜೊತೆ ಬರುವ ಹಾಗೆ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಲ್ಲಿ ಕುದೀಲಿಕ್ಕೆ ನಾವು ಇಟ್ಟಿದ್ದೇವೆ. ಬೇಕು ಅಂತಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇವೆ. ನೋಡಿ, ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಈರುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇವೆ. ಹೀಗೆ ಇದನ್ನು ತುಂಬ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಮೀಡಿಯಮ್ ಬಿಸಿ ಇರುವಾಗ ಕುಡಿಯಿರಿ. ಇದರಿಂದ ನಿಮಗೆಲ್ಲ ಬಂದಿರುವಂಥ ಶೀತ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಇವಾಗ ನೋಡಿ, ಓಂ ಕಾಳಿನ ಸಾರು ಚೆನ್ನಾಗಿ ಇಲ್ಲಿ ರೆಡಿಯಾಗಿದೆ. ಓಕೆ, ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.